ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಚೀವರ್ಸ್. ನಾನು ವಿನಯ್. ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಪ್ರಾಫಿಟ್ ಅಂಡ್ ಲಾಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಾನಿನ್ನು ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ವೆರಿ ಸಿಂಪಲ್ ಅಂತ ಹೇಳ್ಬಿಟ್ಟೆ, ಬಟ್ ನನ್ಗಿಂತ ಹೆಚ್ಚಾಗಿದ್ದು ನಿಮಗೆ ಅನ್ಸ್ಬೇಕು ಈ ಸಿಂಪಲ್ ಹೌದಾ ಅಲ್ವಾ ಅಂತ. ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ದೆ ಆದ್ರೆ ಡೆಫಿನೆಟ್ ಆಗಿ ನಿಮಗೂ ಕೂಡ ಈ ಕಾನ್ಸೆಪ್ಟ್ ವೆರಿ ಸಿಂಪಲ್ ಅಂತ ಅನ್ಸುತ್ತೆ. ಸ್ನೇಹಿತರೆ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಫರ್ದರ್ ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿರ್ಬೋದು ಸ್ನೇಹಿತರೆ, FDA, PSI, PDO, KS ಹೀಗೆ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಕ್ವಶನ್ಸ್ ಡೆಫಿನೆಟ್ ಆಗಿರುತ್ತೆ. ನಮ್ಮ RRB, NTPC ಮತ್ತೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಮೋರ್ ದನ್ 2 ಕ್ವಶನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಇರುತ್ತೆ. ಓಕೆ, ಇದರಲ್ಲಿ ಯಾವ ಟರ್ಮ್ಸ್ ಬರುತ್ತೆ ನೋಡೋಣ. ನಾವು ಏನಿದೆ ಇಲ್ಲಿ ಕೊಂಡ ಬೆಲೆ, ಕಾಸ್ಟ್ ಪ್ರೈಸ್. ಏನ್ ಸೈಡ್ ಕಾಸ್ಟ್ ಪ್ರೈಸ್ ಅಂದ್ರೆ ನಾವು ಒಂದು ವಸ್ತುನ ಏನ್ ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ ಅದು ನಮ್ಮ ಕಾಸ್ಟ್ ಪ್ರೈಸ್ ಆಗಿರುತ್ತೆ, ನಿಮಗೆಲ್ಲ ಗೊತ್ತಿದೆ. ಹಾಗೆ ಮಾರಿದ ಬೆಲೆ, ಏನ್ ಮಾರಿದ ಬೆಲೆ ಅಂದ್ರೆ ನಾವು ಒಂದು ವಸ್ತುನ ಯಾವ ರೇಟಿಗೆ ಮಾಡ್ತೀವಿ ಅದು ನಮ್ಮ ಮಾರಿದ ಬೆಲೆ ಆಗುತ್ತೆ. ನೆಕ್ಸ್ಟ್ ಲಾಭ, ಪ್ರಾಫಿಟ್. ಏನ್ ಸ್ನೇಹಿತರೆ, ಲಾಭ ಅಂದ್ರೆ ಏನು? ನನ್ನ ಮಾರಿದ ಬೆಲೆ ಕೊಂಡ ಬೆಲೆಗಿಂತ ಜಾಸ್ತಿ ಇದ್ದಾಗ ನನಗೆ ಏನಾಗುತ್ತೆ, ಲಾಭ ಬರುತ್ತೆ. ಅದೇ ರೀತಿ ನಷ್ಟ ಏನಾಗುತ್ತೆ, ಯಾವಾಗ ಬರುತ್ತೆ ಸ್ನೇಹಿತರೆ? ನಷ್ಟ ಯಾವಾಗ ಆಗುತ್ತೆ ನನಗೆ? ನನ್ನ ಕೊಂಡ ಬೆಲೆಗಿಂತ ಮಾರಿದ ಬೆಲೆ ಕಮ್ಮಿ ಇದ್ರೆ ನನಗೆ ನಷ್ಟ ಆಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಇಂದ ನಿಮಗೆ ಇದನ್ನ ನಾನು ಹೇಳ್ತೀನಿ. ಈ ಉದಾಹರಣೆಗೆ ಒಂದು ಪೆನ್ ಇದೆ ಸ್ನೇಹಿತರೆ, ಒಂದು ಪೆನ್ ಇದೆ. ಈ ಪೆನ್ನಿನ ಕೊಂಡ ಬೆಲೆ ಎಷ್ಟಿದೆ? ಕಾಸ್ಟ್ ಪ್ರೈಸ್ 100 ರೂಪಾಯಿ ಇದೆ. ಕಾಸ್ಟ್ ಪ್ರೈಸ್ ಎಷ್ಟಿದೆ ಸ್ನೇಹಿತರೆ? 100 ರೂಪಾಯಿ ಇದೆ. ನಾನು ಈ ಪೆನ್ನು ಏನ್ ಮಾಡ್ತೀನಿ, ನನ್ನ ಸ್ನೇಹಿತಂಗೆ ನಾನು 140 ರೂಪಾಯಿ ಮಾರ್ತಿದ್ದೀನಿ. ಅವಾಗ ನನಗೆ ಏನೇ ಸ್ನೇಹಿತರೆ, ಇಲ್ಲಿ 40 ರೂಪಾಯಿ ಲಾಭ ಆಯ್ತು. ಇಲ್ಲಿ 40 ರೂಪಾಯಿ ಲಾಭ ಆಯ್ತಲ್ಲ ಸ್ನೇಹಿತರೆ, ಯಾವ್ದ್ರ ಮೇಲೆ ಲಾಭ ಆಗಿದೆ ನನಗೆ? 140 ರೂಪಾಯಿ ಮೇಲೆ 40 ರೂಪಾಯಿ ಲಾಭ ಆಗಿರೋದಲ್ಲ. ಇಲ್ಲಿ ನನಗೆ ಕಾಸ್ಟ್ ಪ್ರೈಸ್ ಮೇಲೆ 100 ರೂಪಾಯಿ ಮೇಲೆ 40 ರೂಪಾಯಿ ಲಾಭ ಆಗಿದೆ. ಹಾಗಾದ್ರೆ ನಾನು ಅದೇ ಪೆನ್ ನನ್ನ ಸ್ನೇಹಿತಂಗೆ ನಾನು 80 ರೂಪಾಯಿ ಮಾರಿದ್ರೆ ಏನಾಗ್ತಿತ್ತು ಸ್ನೇಹಿತರೆ? ನನಗೆ ಇಲ್ಲಿ 20 ರೂಪಾಯಿ ನಷ್ಟ ಆಗ್ತಿತ್ತು. 20 ರೂಪಾಯಿ ನಷ್ಟ ಯಾವ್ದ್ರ ಮೇಲೆ ಆಗ್ತಿತ್ತು ನನಗೆ? ನನ್ನ ಕೊಂಡ ಬೆಲೆ ಮೇಲೆ. ಈ 100 ರೂಪಾಯಿ ಮೇಲೆ ನನಗೆ 20 ರೂಪಾಯಿ ನಷ್ಟ ಆಗ್ತಿತ್ತು. ಈಗ ಕೇಳ್ತಾರೆ ನನಗೆ, ನಿಂಗೆ ಲಾಭ ಆಗಿದೆ ನಷ್ಟ ಆಗಿದೆ ಅದ್ ನನಗೆ ಬೇಡಪ್ಪ, ನಿಂಗೆ ಎಷ್ಟು ಪರ್ಸೆಂಟ್ ಲಾಭ ಆಗಿದೆ, ಎಷ್ಟು ಪರ್ಸೆಂಟ್ ನಷ್ಟ ಆಗಿದೆ ನನಗೆ ಪರ್ಸೆಂಟೇಜ್ ಅಲ್ಲಿ ಹೇಳು, ಶೇಕಡದಲ್ಲಿ ಹೇಳು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು? ವೆರಿ ಸಿಂಪಲ್ ಸ್ನೇಹಿತರೆ, ಇಲ್ಲಿ ನನಗೆ ಪರ್ಸೆಂಟೇಜ್ ಅಲ್ಲಿ ಕೇಳಿದರೆ, ಪ್ರಾಫಿಟ್ ನನಗೆ ಪರ್ಸೆಂಟೇಜ್ ಅಲ್ಲಿ ಕೇಳಿದರೆ ಏನ್ ಮಾಡ್ಬೇಕು? ಇವಾಗ ನನಗೆ ಫಸ್ಟ್ ಪ್ರಾಫಿಟ್ ಆಗಿದೆ ನೋಡ್ಕೊಳ್ಳೋಣ. ಎಷ್ಟಾಗಿದೆ ಸ್ನೇಹಿತರೆ ಪ್ರಾಫಿಟ್? ಇಲ್ಲಿ 40 ರೂಪಾಯಿ ಲಾಭ ಆಗಿದೆ. ಯಾವ್ದ್ರ ಮೇಲೆ ಲಾಭ ಆಗಿದೆ? ನಾನು ಇವಾಗಷ್ಟೇ ಹೇಳಿದೆ, ನನ್ಗೆ 40 ರೂಪಾಯಿ ಲಾಭ ಆಗಿರೋದು 140 ರೂಪಾಯಿ ಮೇಲಲ್ಲ, ನನಗೆ ಲಾಭ ಆಗಿರೋದು ಯಾವ್ದ್ರ ಮೇಲೆ? 100 ರೂಪಾಯಿ ಮೇಲೆ. ಹಾಗಾಗಿ 100ನ್ನ ಇಲ್ಲಿ ಕೆಳಗೆ ಬರ್ಕೋಬೇಕು. ನಂಗೆ ಪರ್ಸೆಂಟೇಜ್ ಅಲ್ಲಿ ಬೇಕಾಗಿರೋದ್ರಿಂದ ಇಂಟು 100 ಮಾಡ್ತೀನಿ. 100 ಕ್ಯಾನ್ಸಲ್ ಆಯ್ತು. ಎಷ್ಟು ಸ್ನೇಹಿತರೆ? ಇಲ್ಲಿ 40. ನಂಗೆ ಲಾಭ ಆಗಿರೋದು ಎಷ್ಟು? 40%. ಅದೇ ರೀತಿ ನಷ್ಟ ಕಂಡುಹಿಡಿದ್ರೆ ಹೆಂಗ್ ಮಾಡಬೇಕು? ಈಗ ಲಾಸ್ ಪರ್ಸೆಂಟೇಜ್ ಕಂಡುಹಿಡ್ಕೊಳ್ಳೋಣ. ಈಗ ನನಗೆ ಲಾಸ್ ಆಗಿದೆ ನೋಡೋಣ. ಹೌದು, ನಂಗೆ 20 ರೂಪಾಯಿ ಲಾಸ್ ಆಗಿದೆ, ಬರ್ಕೊಳ್ಳಿ. 20 ಲಾಸ್ ಆಗಿದೆ. ಯಾವ್ದ್ರ ಮೇಲೆ ಲಾಸ್ ಆಗಿದೆ? ನಂಗೆ 80 ರೂಪಾಯಿ ಮೇಲೆ ಲಾಸ್ ಆಗಿರೋದಲ್ಲ, ಅದು ನಂಗೆ ಲಾಸ್ ಆಗಿದೆ ಯಾವ್ದ್ರ ಮೇಲೆ? 100 ರೂಪಾಯಿ ಮೇಲೆ. ಹಾಗಾಗಿ 100ನ್ನ ಕೆಳಗಡೆ ಬರ್ಕೊಳ್ಳಿ. ಅಂದ್ರೆ 100ಕ್ಕೆ 20 ರೂಪಾಯಿ ಲಾಸ್ ಆಗಿದೆ ಅಂತ. ಇಲ್ಲಿ ಏನಾಗಿದೆ? 100ಕ್ಕೆ 40 ರೂಪಾಯಿ ಲಾಭ ಆಗಿದೆ. ಇಲ್ಲಿ 100ಕ್ಕೆ 20 ರೂಪಾಯಿ ಲಾಸ್ ಆಗಿದೆ. ನಂಗೆ ಪರ್ಸೆಂಟೇಜ್ ಅಲ್ಲಿ ಬೇಕು ಇಂಟು 100 ಕ್ಯಾನ್ಸಲ್ ಆಯ್ತು. 20%. ಈಗ ನಿಮಗೆ ಅರ್ಥ ಆಗಿದೆ, ಈ ಎಕ್ಸಾಂಪಲ್ ಮುಖಾಂತರ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದರಲ್ಲಿ ಯಾವ ತರ ಫಾರ್ಮುಲಾಸ್ ಬರುತ್ತೆ ನೋಡೋಣ ಸ್ನೇಹಿತರೆ. ಯಾವ್ದು ಬರುತ್ತೆ? ಓಕೆ, ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ನೋಟ್ ಇದೆ. ಏನು? ಲಾಭ ಮತ್ತು ನಷ್ಟ ಯಾವಾಗಲೂ ಕೊಂಡ ಬೆಲೆಯ ಮೇಲೆ ಅವಲಂಬಿತವಾಗಿದೆ. ಪ್ರಾಫಿಟ್ ಅಂಡ್ ಲಾಸ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಆನ್ ಕಾಸ್ಟ್ ಪ್ರೈಸ್. ನಾನು ನಿಮಗೆ ಹೇಳಿದೀನಿ ಸ್ನೇಹಿತರೆ, ನನಗೆ ಲಾಭ ಆಗ್ಲಿ ನಷ್ಟ ಆಗ್ಲಿ ಅದು ಡಿಪೆಂಡ್ ಆಗೋದು ಕೊಂಡ ಬೆಲೆ ಮೇಲೆ, ಕಾಸ್ಟ್ ಪ್ರೈಸ್ ಮೇಲೆ ಮಾತ್ರ. ಓಕೆ, ನೆಕ್ಸ್ಟ್ ಫಾರ್ಮುಲಾಸ್ ಇದೆ ಸ್ನೇಹಿತರೆ. ಕೆಲವು ಫಾರ್ಮುಲಾಸ್ ಇದೆ. ಲಾಭ ಯಾವಾಗ ಆಗುತ್ತೆ? ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ. ಅದೇ ರೀತಿ ನಷ್ಟ ಯಾವಾಗ ಆಗುತ್ತೆ? ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ. ಅಂದ್ರೆ ಕೊಂಡ ಬೆಲೆಗಿಂತ ನನ್ನ ಮಾರಿದ ಬೆಲೆ ಕಮ್ಮಿ ಇದೆ. ಲಾಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಲಾಭ ಪರ್ಸೆಂಟೇಜ್ ಅಂದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಏನಿದೆ ಸ್ನೇಹಿತರೆ? ಲಾಭ. ಈಗ ನಾವು ಪ್ರೀವಿಯಸ್ ಒಂದು ಎಕ್ಸಾಂಪಲ್ ನಿಮಗೆ ತೋರಿಸಿದೀನಿ. ಲಾಭ ಮೇಲೆ ಬರ್ಕೊಂಡಿದೀನಿ. ಲಾಭ ನಂಗೆ ಆಗಿರೋದು ಕೊಂಡ ಬೆಲೆ ಮೇಲೆ ಇಂಟು 100. ಅದೇ ರೀತಿ ನಷ್ಟ ಕೂಡ ನಷ್ಟ ಮೇಲಿದೆ, ಕೆಳಗಡೆ ಕೊಂಡ ಬೆಲೆ ಇದೆ. ನೋಡಿ ಸ್ನೇಹಿತರೆ, ಎಲ್ಲೂ ಕೆಳಗಡೆ ಇಲ್ಲಿ ಕಾಸ್ಟ್ ಪ್ರೈಸ್ ಇದೆ, ಎಲ್ಲೂ ಕೂಡ ನಿಮಗೆ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಇಲ್ಲ. ನೆಕ್ಸ್ಟ್ ಇವಾಗ ನೋಡಿ ಸ್ನೇಹಿತರೆ, ಇದು ಡಿಫ್ರೆಂಟ್ ಆಗಿದೆ. ಏನಾಗಿದೆ ಅಂದ್ರೆ ಇಲ್ಲಿ ನಮಗೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಕೊಡ್ತಾರೆ, ಲಾಭ ಕೊಡ್ತಾರೆ, ಆಮೇಲೆ ಕಾಸ್ಟ್ ಪ್ರೈಸ್ ಕೊಡ್ತಾರೆ. ಅವಾಗ ನನಗೆ ಏನ್ ಕೇಳ್ತಾರೆ? ಮಾರಿದ ಬೆಲೆ ಕೇಳ್ತಾರೆ. ಅದೇ ರೀತಿ ನನಗೆ ನಷ್ಟ ಕೊಡ್ತಾರೆ, ಕೊಂಡ ಬೆಲೆ ಕೊಡ್ತಾರೆ. ಅವಾಗ ಏನ್ ಕೇಳ್ತಾರೆ? ನೆಕ್ಸ್ಟ್ ಮಾರಿದ ಬೆಲೆ ಕೇಳ್ತಾರೆ. ನಂಗೆ ಲಾಭ ಕೊಟ್ಟಾಗ್ಲೇ ಬೇರೆ ಫಾರ್ಮುಲಾ ಬರುತ್ತೆ ಸ್ನೇಹಿತರೆ, ನಷ್ಟ ಕೊಟ್ಟಾಗ್ಲೇ ಬೇರೆ ಫಾರ್ಮುಲಾ. ನಂಗೆ ಮಾರಿದ ಬೆಲೆ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಯೋದಕ್ಕೆ ಅಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿರ್ತಾರೆ. ಅದೇ ರೀತಿ ಇವಾಗ ಇಲ್ಲಿ ಕಾಸ್ಟ್ ಪ್ರೈಸ್ ಕೇಳಿದಾರೆ. ಇಲ್ಲಿ ಏನೇನ್ ಕೊಡ್ತಾರೆ? ನಂಗೆ ಡೇಟಾ ಏನೇನ್ ಕೊಡ್ತಾರೆ? ನಂಗೆ ಇಲ್ಲಿ ಲಾಭ ಕೊಡ್ತಾರೆ, ಮಾರಿದ ಬೆಲೆ ಕೊಡ್ತಾರೆ. ಅವಾಗ ನನಗೆ ಕಾಸ್ಟ್ ಪ್ರೈಸ್ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಒಂದ್ ಸೆಕೆಂಡ್ ಮತ್ತೆ ಬೇರೆ ಫಾರ್ಮುಲಾ ಆಯ್ತು ಇಲ್ಲಿ.
ಅದೇ ರೀತಿ ಇವಾಗ ನಷ್ಟ ಕೊಟ್ಬಿಟ್ಟು ಮತ್ತೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಬಿಟ್ಟು ಏನ್ ಕೇಳ್ತಾರೆ ನನಗೆ ಇವಾಗ ಕಾಸ್ಟ್ ಪ್ರೈಸ್ ಕೇಳ್ತಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ನನಗೆ ಇಲ್ಲಿ ಏನ್ ತಿಳಿತಿದೆ ಅಂದ್ರೆ ನಂಗೆ ಒಂದೊಂದು ಪ್ರಾಬ್ಲಮ್ಗೂ ಕೂಡ ಒಂದೊಂದು ಫಾರ್ಮುಲಾ ಇದೆ. ನಾನು ಹೇಗ್ ಮಾಡೋದು, ನಾನು ಒಂದ್ ಕಾನ್ಸೆಪ್ಟ್ ಮೇಲೆ ನಾನು ಇಷ್ಟೊಂದು ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ಬಿಟ್ರೆ ನನ್ಗೆ ಸುಮಾರು ಕಾನ್ಸೆಪ್ಟ್ ಇರುತ್ತೆ ಕಲಿಯಕ್ಕೆ. ಪರ್ಸೆಂಟೇಜ್ ಇದೆ, ಸಮಯ ಮತ್ತು ಕೆಲಸ ಇದೆ, ದೂರ ಮತ್ತು ಸಮಯ ಇದೆ. ಇದ್ರ ಮೇಲೆಲ್ಲ ನಾನು ಒಂದೊಂದು ಪ್ರಾಬ್ಲಮ್ ಮೇಲೆ ಒಂದೊಂದು ಕಾನ್ಸೆಪ್ಟ್ ಮೇಲೆ ನಾನು ಇಷ್ಟಿಷ್ಟು ಪ್ರಾಬ್ಲಮ್ಸ್ ನೆನ್ಪಿಟ್ಕೊಂತ ಹೋದ್ರೆ ಇನ್ನು ನನ್ಗೆ ಅಷ್ಟೊಂದು ಫಾರ್ಮುಲಾಸ್ ಹೇಗೆ ನೆನಪಿರುತ್ತೆ. ಸೊ ನನಗೆ ಫಾರ್ಮುಲಾ ನೆನ್ಪಿಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಕಾನ್ಸೆಪ್ಟ್ ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಅದನ್ನ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಕ್ವಶನ್ ಏನಿದೆ, an article is bought for rupees 600 and sold for rupees 900. Find the gain percent. ಒಂದು ವಸ್ತುವನ್ನು ರು 600ಕ್ಕೆ ಖರೀದಿಸಿ ರು 900ಕ್ಕೆ ಮಾರಾಟ ಮಾಡಲಾಗುತ್ತದೆ. ಶೇಕಡ ಲಾಭ ಕಂಡುಹಿಡಿಯಿರಿ. ಹೇಗ್ ಮಾಡೋದು ಸ್ನೇಹಿತರೆ ಇದನ್ನ ನಾನು ನಿಮಗೆ ಫಸ್ಟ್ ಫಾರ್ಮುಲಾದಲ್ಲಿ ಹೇಳ್ಕೊಡ್ತೀನಿ. ಏನಿದೆ ಇದಕ್ಕೆ ಫಾರ್ಮುಲಾ ಏನಿದೆ, ಪ್ರಾಫಿಟ್ ಪರ್ಸೆಂಟ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಇಂಟು 100 ಡಿವೈಡ್ ಬೈ ಕಾಸ್ಟ್ ಪ್ರೈಸ್. ಇದನ್ನ ಹೇಗ್ ಮಾಡೋದು ಇವಾಗ? ಓಕೆ, ನೋಡೋಣ. ಇವಾಗ ಇಲ್ಲಿ ಏನ್ ಕೊಟ್ಟಿರೋ ಸ್ನೇಹಿತರೆ, ಇಲ್ಲಿ ಏನೇನ್ ಕೊಟ್ಟಿದ್ದಾರೆ ನನಗೆ ಡಾಟಾ. ಇಲ್ಲಿ ದ ಆರ್ಟಿಕಲ್ ಇಸ್ ಬಾಟ್ ಅಂದ್ರೆ ನಾವು ಖರೀದಿಸಿದೀವಿ. ಎಷ್ಟು ಕೊಟ್ಟಿದೀವಿ ಈಗ ಆರ್ಟಿಕಲ್ ಗೆ? 600 ರೂಪಾಯಿ ಕೊಟ್ಟಿದೀವಿ. 600 ರೂಪಾಯಿ ಕೊಟ್ಟಿದೀವಿ. ಅದನ್ನ ನಾವ್ ಏನ್ ಮಾಡಿದೀವಿ? ಮಾರಾಟ ಮಾಡಿದೀವಿ. ಎಷ್ಟಕ್ಕೆ ಮಾರಾಟ ಮಾಡಿದೀವಿ? ಸೆಲ್ಲಿಂಗ್ ಪ್ರೈಸ್ ಇದೆ. ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್? ಇಲ್ಲಿ 900 ಇದೆ. 900 ಇದೆ ಸ್ನೇಹಿತರೆ ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ಏನಾಗ್ತಿದೆ ನನಗೆ, ಇಲ್ಲಿ ತಗೊಂಡಿರೋದು 600ಕ್ಕೆ, ಮಾರಾಟ ಮಾಡ್ತಿರೋದು 900ಕ್ಕೆ. ನಂಗೆ ಏನಾಗ್ತಿದೆ ಇಲ್ಲಿ? ಪ್ರಾಫಿಟ್ ಆಗ್ತಾ ಇದೆ, ಲಾಭ ಆಗ್ತಾ ಇದೆ. ಎಷ್ಟು ಲಾಭ ಆಗಿದೆ ಸ್ನೇಹಿತರೆ? ನನಗೆ 900 ಲಾಭ ತೆಗೆದ್ರೆ 300 ರೂಪಾಯಿ ಲಾಭ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್, ಲಾಭ ಡಿವೈಡ್ ಬೈ ಕೊಂಡ ಬೆಲೆ ಅಂತಿದೆ. ನಾನು ನಿಮಗೆ ಹೇಳಿದೀನಿ ಲಾಭ ಎಷ್ಟಾಗಿದೆ ಇಲ್ಲಿ? ಲಾಭ 300 ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟಿದೆ ಸ್ನೇಹಿತರೆ? ಕಾಸ್ಟ್ ಪ್ರೈಸ್ ಎಷ್ಟಿದೆ? 600 ರೂಪಾಯಿ ಡಿವೈಡ್ ಬೈ 600 ಇಂಟು 100. 100 ಓನ್ಲಿ 100, 100 ಆಗ್ಲಿ 600. ನೆಕ್ಸ್ಟ್ 6 ಓನ್ಲಿ 6, 6 ಐದ್ಲಿ 30, 50 ಇಸ್ ಈಕ್ವಲ್ ಟು 50%. ಹಾಗಾದ್ರೆ ನನಗೆ ಲಾಭ ಆಗಿದೆ. ಹೌದು, ಲಾಭ ಎಷ್ಟಾಗಿದೆ ರುಪೀಸ್ ಅಲ್ಲಿ? ರೂಗಳಲ್ಲಿ ನನಗೆ 300 ರೂಪಾಯಿ ಲಾಭ ಆಗಿದೆ. ನಂಗೆ ಕೇಳ್ತಿರೋದಿಲ್ಲಿ ನಿಮ್ಗೆ ರುಪೀಸ್ ಅಲ್ಲಿ ಬೇಡಪ್ಪ, ನನಗೆ ಪರ್ಸೆಂಟೇಜ್ ಅಲ್ಲಿ ಹೇಳು ಅಂತ ಕೇಳ್ತಿದ್ದಾರೆ. ಹಾಗಾಗಿ ನನ್ನ ಪರ್ಸೆಂಟೇಜ್ ಅಲ್ಲಿ ಎಷ್ಟು ಲಾಭ ಆಗಿರೋದಿಲ್ಲ? ಪ್ರಾಫಿಟ್ ಪರ್ಸೆಂಟೇಜ್ 50% ನನಗೆ ಇಲ್ಲಿ ಲಾಭ ಆಗಿರೋದು. ಇದನ್ನೇ ಸ್ನೇಹಿತರೆ ನಾನು ಇವಾಗ ಫಾರ್ಮುಲಾ ಇದನ್ನ ನಿಮಗೆ ಹೇಳ್ಕೊಡ್ಬೇಕು ಅಂದ್ರೆ ಹೇಗ್ ಮಾಡ್ಬೋದು? ಹೇಗ್ ಮಾಡೋಣ ಅಂದ್ರೆ, ಓಕೆ, ಇವಾಗ ನಾನು ಕೊಂಡ್ಕೊಂಡಿದ್ದೀನಿ, ನಾನು ಒಂದು ವಸ್ತುನ ಕೊಂಡ್ಕೊಂಡಿದ್ದೀನಿ. ನಾನು ಕೊಂಡ ಬೆಲೆ ಯಾವಾಗಲೂ 100% ಇರುತ್ತೆ ಸ್ನೇಹಿತರೆ. ಈಗ ನಾನು ಮೆಥಡ್ 2 ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ನನ್ನ ಕೊಂಡ ಬೆಲೆ ಯಾವಾಗಲೂ 100% ಇರುತ್ತೆ. ಈಗ ನಾನು ಯಾವುದೇ ಒಂದು ವಸ್ತು ಕೊಂಡ್ಕೊಂತೀನಿ ಅಂದ್ರೆ ನಾನು ವಸ್ತು ಪೂರ್ತಿ ಕೊಂಡ್ಕೊಂತೀನಿ, ಅದು ಯಾವಾಗಲೂ ಪೂರ್ತಿ ಹೋಲ್ ಅನ್ನೋದು ಎಷ್ಟಿರುತ್ತೆ? ಅದು 100% ಇರುತ್ತೆ. ಹಾಗಾಗಿ ಕಾಸ್ಟ್ ಪ್ರೈಸ್ ಯಾವಾಗಲೂ ಏನಿರುತ್ತೆ? ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಇರುತ್ತೆ. ಇಲ್ಲಿ ಏನ್ ಹೇಳಿದ್ದಾರೆ? ಆರ್ಟಿಕಲ್ ಇಸ್ ಬಾಟ್ ಫಾರ್ rupees 600. ಒಂದು ವಸ್ತುನ 600ಕ್ಕೆ ಖರೀದಿಸಿದೀವಿ ಅಂತ ಇದೆ, ಹೌದಾ? ಹಾಗಾದ್ರೆ ಏನ್ ಮಾಡ್ಬೇಕು? 100% 600 ಆಗಿದೆ. 100% 600 ಆಗಿದೆ. ಖರೀದಿಸಿ 900ಕ್ಕೆ ಮಾರಾಟ ಮಾಡಿದ್ದಾರೆ. ಹಾಗಾದ್ರೆ 900ಕ್ಕೆ ಎಷ್ಟು ಪರ್ಸೆಂಟ್ ಆಗತ್ತೆ? ತುಂಬಾ ಸಿಂಪಲ್ ಸ್ನೇಹಿತರೆ, ಇದು ತುಂಬಾ ಸಿಂಪಲ್. ಇದು ಏನೂ ಇಲ್ಲ. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ ಮಾಡೋದಷ್ಟೇ. ಇವಾಗ x ಇಂಟು 600 ಇಸ್ ಈಕ್ವಲ್ ಟು 900 ಇಂಟು 100. x ಇಸ್ ಈಕ್ವಲ್ ಟು 900 ಇಂಟು 100 ಡಿವೈಡ್ ಬೈ 600. 2 ಕ್ಯಾನ್ಸಲ್ ಆಯ್ತು. 3 3ಲಿ 9, 3 2ಲಿ 6, 2 ಒಂದ್ಲಿ 2 50ಲಿ 100. ಅಲ್ಲಿಗೆ ಎಷ್ಟಾಯ್ತು ಸ್ನೇಹಿತರೆ? ಇದು 50 ಇಂಟು 3. ಎಕ್ಸ್ ಇಸ್ ಈಕ್ವಲ್ ಟು 150 ಆಯ್ತು. 150% ಆಯ್ತು. ಈಗ ಸರ್ ನೀವು ಅಲ್ಲಿ ನಂಗೆ ಲಾಸ್ಟ್ ಇದ್ರಲ್ಲಿ ನಂಗೆ ಬಂದಿದ್ದ ಆನ್ಸರ್ 50% ಬಂತು. ನನಗೆ ಫಾರ್ಮುಲಾ ಹಾಕಿ ಮಾಡಿದಾಗ ನನಗೆ 50% ಬಂತು. ಬಟ್ ಇಲ್ಲಿ ನೋಡಿ ನೀವು 150 ಹೇಳಿದ್ರ, ಏನಿದು ಇಲ್ಲಿ ಆನ್ಸರ್ ಏನಾದ್ರು ರಾಂಗ್ ಆಯ್ತಾ ಅಂದ್ರೆ ಇಲ್ಲಿ ಏನು ರಾಂಗ್ ಆಗಿಲ್ಲ ಸ್ನೇಹಿತರೆ. ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ 600ಕ್ಕೆ 100% ಆದ್ರೆ 900ಕ್ಕೆ ಎಷ್ಟಾಯ್ತು ಸ್ನೇಹಿತರೆ? ಇಲ್ಲಿ 150% ಆಯ್ತು. ಅವನು 100% ತಗೊಂಡಿದ್ದಾನೆ. ಕಾಸ್ಟ್ ಪ್ರೈಸ್ ಎಷ್ಟಿತ್ತು? 100% ಇತ್ತು. ಇವಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಿದೆ ಸ್ನೇಹಿತರೆ? ಅದು 150% ಆಗಿದೆ. 100ಗಿಂತ ಜಾಸ್ತಿ ಹೊಂದಿದೆ. ಹಾಗಾದ್ರೆ ಏನಾಗ್ತಿದೆ ಸ್ನೇಹಿತರೆ? ಇಲ್ಲಿ ಇವನಿಗೆ ಲಾಭ ಆಗ್ತಿದೆ. ಎಷ್ಟು ಲಾಭ ಆಗಿದೆ ಇವಾಗ? ಪ್ರಾಫಿಟ್ ಇಸ್ ಈಕ್ವಲ್ ಟು 150 ಮೈನಸ್ 100 ಇಸ್ ಈಕ್ವಲ್ ಟು 50%. ಇದು ನನ್ನ ಆನ್ಸರ್. ನೋಡಿ ಸ್ನೇಹಿತರೆ, ಈ ತರ ಮೆಥಡ್ ಮಾಡೋದಕ್ಕೆ ಯಾವುದೇ ರೀತಿಯಾದ ಫಾರ್ಮುಲಾದ ಅವಶ್ಯಕತೆ ಇಲ್ಲ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಪ್ರಾಬ್ಲಮ್ಸ್ ನೋಡ್ತಾ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ ನೋಡೋಣ.
ದ ಕಾಸ್ಟ್ ಪ್ರೈಸ್ ಆಫ್ ಅ ಸೈಕಲ್ ಈಸ್ rupees 15,000 and it was sold for rupees 12,300. Find the loss percent. ಒಂದು ಸೈಕಲ್ ನ ಕೊಂಡ ಬೆಲೆಯು ರು 15,000 ಮತ್ತು ಅದನ್ನು ರು 12,300ಕ್ಕೆ ಮಾರಾಟ ಮಾಡಲಾಯಿತು. ಶೇಕಡ ನಷ್ಟ ಕಂಡುಹಿಡಿಯಿರಿ. ಸ್ನೇಹಿತರೆ, ನಾನು ಫಾರ್ಮುಲಾ ಹೇಳ್ಕೊಡ್ತೀನಿ, ನೋಡಿ ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ನೀವು ಅಡಾಪ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ಏನ್ ಫಾರ್ಮುಲಾ ಬರುತ್ತೆ, ಲಾಸ್ ಪರ್ಸೆಂಟ್ ಈಸ್ ಈಕ್ವಲ್ ಟು ಲಾಸ್ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಹೇಗ್ ಮಾಡೋಣ ಇದನ್ನ? ಇವಾಗ ಏನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಇಲ್ಲಿ ಕಾಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟಿದೆ ಕಾಸ್ಟ್ ಪ್ರೈಸ್ ಇಲ್ಲಿ? 15,000 ಇದೆ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ? 12,300 ಇದೆ ಸ್ನೇಹಿತರೆ. ಇವಾಗ ಏನ್ ಮಾಡ್ಬೇಕು ನಂಗೆ ಇಲ್ಲಿ? ನನ್ನ ಕಾಸ್ಟ್ ಪ್ರೈಸ್ ಗಿಂತ ಸೆಲ್ಲಿಂಗ್ ಪ್ರೈಸ್ ಏನಿದೆ ಇಲ್ಲಿ ಕಮ್ಮಿ ಇದೆ. ಹಾಗಾಗಿ ನಂಗೆ ಏನಾಗುತ್ತೆ ಇಲ್ಲಿ ಲಾಸ್ ಆಗುತ್ತೆ. ಎಷ್ಟು ಲಾಸ್ ಆಗುತ್ತೆ? ತಗೊಂಡೆ 10 3 ಕಳೆದ್ರೆ 7 ಇನ್ನು 2 2,700 ರೂಪಾಯಿ ಲಾಸ್ ಆಗಿದೆ ಸ್ನೇಹಿತರೆ. ನನಗೆ ಎಷ್ಟು ಲಾಸ್ ಆಗಿದೆ? 2,700 ರೂಪಾಯಿ ಲಾಸ್ ಆಗಿದೆ. ಯಾವ್ದ್ರ ಮೇಲೆ ಲಾಸ್ ಆಗಿರೋದು? ಇದು ಕೊಂಡ ಬೆಲೆ ಮೇಲೆ. ಇದು ನನಗೆ ಕೊಂಡ ಬೆಲೆ ಮೇಲೆ 2,700 ರೂಪಾಯಿ ಲಾಸ್ ಆಗಿದೆ. ಕೊಂಡ ಬೆಲೆ ಎಷ್ಟಿದೆ ಇಲ್ಲಿ? ಲಾಸ್ ಎಷ್ಟಾಗಿದೆ? 2,700 ಲಾಸ್ ಆಗಿದೆ. ಯಾವ್ದ್ರ ಮೇಲೆ ಲಾಸ್ ಆಗಿರೋದು? ನಂಗೆ 15,000. ಈ 15,000 ನನ್ನ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್, ಇದ್ರ ಮೇಲೆ ನನಗೆ ಲಾಸ್ ಆಗಿದೆ. ಹಾಗಾಗಿ ಇದನ್ನ ಕೆಳಗಡೆ ಬರ್ಕೊಂಡಿದ್ದೀನಿ. ಕಾಸ್ಟ್ ಪ್ರೈಸ್ ಇಂಟು 100. 20 ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ 3 9 27, 3 5 15. ನೆಕ್ಸ್ಟ್ ಏನಾಗ ಸ್ನೇಹಿತರೆ? 0 ಕ್ಯಾನ್ಸಲ್ ಆಯ್ತು. 5 1 5, 5 18 90. ಅಲ್ಲಿಗೆ 18% ನನಗೆ ಲಾಸ್ ಆಗಿದೆ. ಇಲ್ಲಿ ಏನಾಗಿದೆ? ನನಗೆ ಇಲ್ಲಿ 18% ಲಾಸ್ ಆಗಿದೆ. ಹಾಗಾಗಿ ನನ್ನ ಆನ್ಸರ್ ಏನಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಅದೇ ನಾನು ಫಾರ್ಮುಲಾ ಮೆಥಡ್ ಮಾಡೋದಿದ್ರೆ, ಫಾರ್ಮುಲಾ ಮೆಥಡ್ ಬಿಟ್ಟು ನನಗೆ ಕಾನ್ಸೆಪ್ಟ್ ಮುಖಾಂತರ ಮಾಡೋದಿದ್ರೆ ಹೇಗೆ ಮಾಡೋದಿಲ್ಲ, ಪರ್ಸೆಂಟೇಜ್ ಅಲ್ಲಿ ಮಾಡೋದಿದ್ರೆ ಹೇಗೆ ಮಾಡೋದಿದನ್ನ ಹೇಗೆ ಮಾಡೋದು ನೋಡೋಣ. ಓಕೆ, ಇದು ಮೆಥಡ್ 2. ಇದು ಪರ್ಸೆಂಟೇಜ್ ಮುಖಾಂತರ ಮಾಡೋದಿದ್ದು ಮೆಥಡ್ 2. ಇದು ಹೇಗೆ ಮಾಡೋದು? ಇವಾಗ ನಾನು ನಿಮಗೆ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೀನಿ, ನನ್ನ ಕಾಸ್ಟ್ ಪ್ರೈಸ್ ಯಾವಾಗಲೂ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸ್ನೇಹಿತರೆ? ನನ್ನ ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಇರುತ್ತೆ. 100% ಇರುತ್ತೆ. ಇವಾಗ ಅವನ ಕಾಸ್ಟ್ ಪ್ರೈಸ್ ಎಷ್ಟಿದೆ ಇಲ್ಲಿ? 15,000 ಇದೆ. 15,000 ಇದೆ. 15,000ಕ್ಕೆ 100 ಆದ್ರೆ ಇಲ್ಲಿ ಎಷ್ಟಿದೆ? ಇಲ್ಲಿ 12,300ಕ್ಕೆ ಎಷ್ಟು? 15,000ಕ್ಕೆ 100% ಇದೆ. ಹಾಗೆ 12,300 ರೂಪಾಯಿಗೆ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. x ಇಂಟು 15,000 ಇಸ್ ಈಕ್ವಲ್ ಟು 12,300 ಇಂಟು 100. x ಇಸ್ ಈಕ್ವಲ್ ಟು 12,300 ಇಂಟು 100 ಡಿವೈಡ್ ಬೈ 15,000. ಏನಾಗುತ್ತೆ? 2 0 ಕ್ಯಾನ್ಸಲ್ ಆಯ್ತು. ಇಲ್ಲೊಂದು 0 ಕ್ಯಾನ್ಸಲ್ ಆಯ್ತು. 5 2 10, 5 3 15. ಇವಾಗ ನೆಕ್ಸ್ಟ್ 3 1 3, 3 4 12, 3 1 3. ಅಲ್ಲಿ ಎಷ್ಟಾಯ್ತು ಸ್ನೇಹಿತರೆ? 41 ಇಂಟು 2. x ಇಸ್ ಈಕ್ವಲ್ ಟು 2 1 2, 4 2 8, 82% ಆಯ್ತು. ಸರ್ ನನಗೆ ಇಲ್ಲಿ ಆನ್ಸರ್ ಬಂದಿದ್ದು 18% ಅಂತ ಅಂದ್ರೆ ಇಲ್ಲಿ ನೋಡಿದ್ರೆ 82% ಬಂದಿದೆ. ಒನ್ಸ್ ಅಗೇನ್ ನಂಗೆ ಕನ್ಫ್ಯೂಷನ್ ಆಗ್ತದೆ, ಹೇಗ್ ಮಾಡ್ಬೇಕು ನೋಡಿ ಸ್ನೇಹಿತರೆ. 15,000 ರೂಪಾಯಿಗೆ 100% ಕೊಟ್ಟಿದ್ದಾನೆ ಅವನು. ಅವ್ನು ದುಡ್ಡು ಕೊಟ್ಟಿರೋದು 100%. ಇಲ್ಲಿ ಮಾರ್ತಿರೋದು ಎಷ್ಟು? 12,300. 12,300ಕ್ಕೆ ಎಷ್ಟು ಪರ್ಸೆಂಟ್ ಮಾರಿದಾನ ಅವನು? ಎಷ್ಟು ಪರ್ಸೆಂಟಿಗೆ ಮಾರಿದಾನೆ ಅಂದ್ರೆ 82% ಮಾರಿದಾನೆ. ತಗೊಂಡಿರೋದು 100%ಗೆ, ಮಾರಿರೋದು 80%ಗೆ. ಹಾಗಾಗಿ ಇಲ್ಲಿ ಏನಾಗ್ತಿದೆ? ನನಗೆ ಇಲ್ಲಿ ಲಾಸ್ ಆಗ್ತಿದೆ. ಎಷ್ಟು ಲಾಸ್ ಆಗಿದೆ? 100 ಮೈನಸ್ 82. ಅಲ್ಲಿ ಎಷ್ಟಾಯ್ತು ಸ್ನೇಹಿತರೆ? 18% ಆಯ್ತು. ಇದು ಆನ್ಸರ್. ಫಾರ್ಮುಲಾ ಮುಖಾಂತರ ಮಾಡ್ತೀನಿ ಅಂದ್ರೆ ಹಾಗೆ ಮಾಡ್ಬೋದು, ಇಲ್ಲ ನಾನು ಪರ್ಸೆಂಟೇಜ್ ಮುಖಾಂತರ ಮಾಡ್ತೀನಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ರೆ ಈಗ ಕೂಡ ನೀವು ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಏನಿದೆ ನೆಕ್ಸ್ಟ್ ಕ್ವಶನ್? ದ ಸೆಲ್ಲಿಂಗ್ ಪ್ರೈಸ್ ಆಫ್ ಅ ಬುಕ್ ಈಸ್ ₹500 and earned 25% ಪ್ರಾಫಿಟ್. ಫೈಂಡ್ ದ ಕಾಸ್ಟ್ ಪ್ರೈಸ್. ಒಂದು ಪುಸ್ತಕದ ಮಾರಾಟ ಬೆಲೆ ₹500 ಮತ್ತು ಗಳಿಸಿದ ಲಾಭ 25%. ಹಾಗಾದರೆ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಹೇಗೆ ಮಾಡೋದು ಇವಾಗ? ಈಗ ಫಸ್ಟ್ ನಾನು ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡಿ ತೋರಿಸ್ತೀನಿ. ಏನಿದೆ ಇದಕ್ಕೆ ಏನ್ ಫಾರ್ಮುಲಾ ಅಪ್ಲೈ ಮಾಡ್ಬೇಕು ನಾನು ಇವಾಗ? ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 100 ಡಿವೈಡ್ ಬೈ ಪ್ರಾಫಿಟ್ ಪರ್ಸೆಂಟ್ ಇಂಟು ಸೆಲ್ಲಿಂಗ್ ಪ್ರೈಸ್. ಹೇಗೆ ಮಾಡೋದು? ಇಲ್ಲಿ ಏನ್ ಕೊಟ್ಟಿದ್ದಾರೆ? ನನಗೆ ಇಲ್ಲಿ ಪ್ರಾಫಿಟ್ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಓಕೆ ಪ್ರಾಫಿಟ್ ಬಂದಿದೆ. ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, 500 ರೂಪಾಯಿ ಮಾರಿದ ಬೆಲೆ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕಾಸ್ಟ್ ಪ್ರೈಸ್ ಇದೆ. ಎಲ್ಲದನ್ನು ಅಪ್ಲೈ ಮಾಡೋಣ ಸ್ನೇಹಿತರೆ. ಇಲ್ಲಿ ಸಿಗುತ್ತೆ 100 ಡಿವೈಡ್ ಬೈ 100 ಪ್ಲಸ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಇದೆ ಸ್ನೇಹಿತರೆ? ಇಲ್ಲಿ 25% ಲಾಭ ಆಗಿದೆ ಇಂಟು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಇಲ್ಲಿ?
ಸೆಲ್ಲಿಂಗ್ ಪ್ರೈಸ್ 500 ಇದೆ, 500 ಇಸ್ ಈಕ್ವಲ್ ಟು 100 ಡಿವೈಡ್ ಬೈ 125 ಇಂಟು 500. 25 4 100, 25 ಇಲ್ಲಿ 125, 5 ಓನ್ಲಿ 5, 5 100 500. ಅಲ್ಲಿಗೆ ಎಷ್ಟಾಯ್ತು ಇದು? 100 ಇಂಟು 4, 100 ಇಂಟು 4 ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಇದು? 400 ರೂಪಾಯಿ ಆಯ್ತು. ನೋಡಿ ಸ್ನೇಹಿತರೆ, ಇಲ್ಲಿ ಕೊಂಡ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಕೊಂಡ ಬೆಲೆ ಎಷ್ಟಾಯ್ತು ಇಲ್ಲಿ? 400 ರೂಪಾಯಿ ಆಯ್ತು. ಏನ್ ಕೊಟ್ಟಿದ್ದಾರೆ? ಲಾಭ ಕೊಟ್ಟಿದ್ದಾರೆ, ಮತ್ತೆ ಸೆಲ್ಲಿಂಗ್ ಪ್ರೈಸ್ ಮಾರಿದ ಬೆಲೆ ಕೊಟ್ಟಿದ್ದಾರೆ. ಲಾಭ ಕೇಳಿದ್ದಾರೆ, ಲಾಭ ಕೊಟ್ಟು ಮಾರಿದ ಬೆಲೆ ಕೊಟ್ಟು ಕೊಂಡ ಬೆಲೆ ನಡೆ ಕೇಳಿದ್ದಾರೆ. ಫಾರ್ಮುಲಾ ಮುಖಾಂತರ ಮಾಡೋದಾದ್ರೆ ಹೀಗೆ ಮಾಡೋದು. ಅದೇ ಇವಾಗ ಸರ್, ಇವಾಗ ಲಾಭ ಕೊಟ್ರೇನೆ ಬೇರೆ ಫಾರ್ಮುಲಾ ಬರುತ್ತೆ, ನಷ್ಟ ಕೊಟ್ರೇನೆ ಬೇರೆ ಫಾರ್ಮುಲಾ ಬರುತ್ತೆ. ಇವಾಗ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ ಬೇರೆ ಫಾರ್ಮುಲಾ. ಈಗ ನಮ್ಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದ್ರೆ ನೀವು ಪರ್ಸೆಂಟೇಜ್ ಮೆಥಡ್ ಅಲ್ಲಿ ನೀವು ಮಾಡಬಹುದು. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನೀವು ಪರ್ಸೆಂಟೇಜ್ ಮೆಥಡ್ ಅಲ್ಲಿ ಈಸಿಯಾಗಿ ಮಾಡಬಹುದು. ಹೇಗೆ ನೋಡೋಣ? ಓಕೆ, ಇವಾಗ ನಾನು ಹೇಳಿದ್ದೀನಿ ಸ್ನೇಹಿತರೆ, ನಮಗೆ ಯಾವಾಗ್ಲೂ ಕೊಂಡ ಬೆಲೆ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳಿದ್ದೀನಿ ನಾನು? 100% ಇರುತ್ತೆ. ಕೊಂಡ ಬೆಲೆ ಯಾವಾಗ್ಲೂ 100 ಇರುತ್ತೆ. ಹಾಗಾದ್ರೆ ಇಲ್ಲಿ ಕೊಂಡ ಬೆಲೆ ನಂಗೆ ಪರ್ಸೆಂಟೇಜ್ ಅಲ್ಲಿ ಗೊತ್ತು 100. ಹಾಗಾದ್ರೆ ನಂಗೆ ರುಪೀಸ್ ಅಲ್ಲಿ ಗೊತ್ತಿದ್ಯಾ? ಇಲ್ಲ, ಅದೇನ ಕಂಡುಹಿಡಿಬೇಕು. ಹಾಗಾಗಿ ಇಂಟು ಎಕ್ಸ್ ಅಂತ ಹಾಕೋತೀನಿ. ಅಥವಾ ನಂಗೆ ಗೊತ್ತಿಲ್ಲ ಕೊಂಡ ಬೆಲೆ, ಹಾಗಾಗಿ ನಾನು ಇದನ್ನ CP ಅಂತಾನೆ ಹಾಕೊಂತೀನಿ, ಕಾಸ್ಟ್ ಪ್ರೈಸ್ ಅಂತಾನೆ ಹಾಕೋತೀನಿ. ಇಲ್ಲಿ ಏನ್ ಮಾಡಿದ ನೀನು? 25% ಲಾಭ ಗಳಿಸಿದಾನಂತೆ. ಅಂದ್ರೆ ಅವ್ನು ತಗೊಳ್ಳೋದು 100%ಗೆ, ಈ ಲಾಭ ಎಷ್ಟು ಗಳಿಸಿರೋದವನು? 25% ಲಾಭ ಗಳಿಸ್ಯಾನಂತವನು. ಹಾಗಾದ್ರೆ ಅವನು ಎಷ್ಟಕ್ಕೆ ಮಾರ್ದಂಗಾಯ್ತು? 125%ಗೆ ಮಾರ್ದಂಗಾಯ್ತು. ಅವ್ನು ತಗೊಂಡಿರೋದು 100%ಗೆ, 25% ಲಾಭ ಬಂದಿದೆ ಅವನಿಗೆ. ಹಾಗಾದ್ರೆ ಅವನು ಮಾರಿರೋದು ಎಷ್ಟು ಪರ್ಸೆಂಟೇಜ್ಗೆ? 125%ಗೆ. 100 ರೂಪಾಯಿಗೆ ಕಾಸ್ಟ್ ಪ್ರೈಸ್ ಆದ್ರೆ, ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಇದನ್ನ ಎಕ್ಸ್ ಅಂತಾನೆ ತಗೊಂತೀನಿ ನಾನು. 100 ರೂಪಾಯಿಗೆ ಎಕ್ಸ್ ಆದ್ರೆ 125 ರೂಪಾಯಿಗೆ ಎಷ್ಟಾಗಿದೆ? ಇದು ಮಾರಿದ ಬೆಲೆ ಎಷ್ಟಿದೆ ಇಲ್ಲಿ? 500. ಅಂದ್ರೆ ಇದನ್ನ ಏನ್ ಮೀನಿಂಗ್ ಕೊಡುತ್ತೆ ಅಂದ್ರೆ 125 ರೂಪಾಯಿ, 125% 500 ಆದ್ರೆ 100% ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. x ಇಂಟು 125 ಇಸ್ ಈಕ್ವಲ್ ಟು 500 ಇಂಟು 100. x ಇಸ್ ಈಕ್ವಲ್ ಟು 500 ಇಂಟು 100 ಡಿವೈಡ್ ಬೈ 125. 25 4 100, 25 ಇಲ್ಲಿ 125, 5 ಓನ್ಲಿ 5, 5 100 500. ಅಲ್ಲಿಗೆ ಎಷ್ಟಾಯ್ತು ಸ್ನೇಹಿತರೆ? ಇದು 100 ಇಂಟು 4 400 ಆಯ್ತು. ಅಲ್ಲಿಗೆ ನನ್ನ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? ಇದು ಎಕ್ಸ್. ಅಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? ಇದು 400 ರೂಪಾಯಿ ಆಯ್ತು. ಯಾವ್ದು ಆಪ್ಷನ್? ಆಪ್ಷನ್ ಎ. ಇದಕ್ಕೆ ಆಪ್ಷನ್ ಎ. ನೋಡಿ ಸ್ನೇಹಿತರೆ, ನನಗೆ ಫಾರ್ಮುಲಾ ಮೆಥಡ್ ಮಾಡ್ದಾಗಲೂ 400 ಬಂತು. ನನಗೆ ಪರ್ಸೆಂಟೇಜ್ ಮೆಥಡ್ ಮಾಡ್ತಾ ಇದ್ದೀನಿ. ಏನಂತ ಕಂಡ್ಕೊಂಡಿದ್ದೀನಿ ಕ್ಲೀನ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅವನು ಮಾರ್ತಾ ಇದ್ದಾನೆ, 25% ಲಾಭ ಬಂದಿದೆ. ಅಂದ್ರೆ 100 ರೂಪಾಯಿ ಮೇಲೆ 25% ಲಾಭ ಬಂದಿದೆ. ಅಂದ್ರೆ ಮಾರಿರೋ ಪರ್ಸೆಂಟೇಜ್ ಎಷ್ಟು? ಮಾರಿರೋ ಪರ್ಸೆಂಟೇಜ್, ಸೆಲ್ಲಿಂಗ್ ಪರ್ಸೆಂಟೇಜ್ ಎಷ್ಟು? 125. 125% 500 ಆದ್ರೆ 100% ಎಷ್ಟು? ಇಷ್ಟೇ ಇರೋದು ನನ್ನ ಕಾನ್ಸೆಪ್ಟ್. ಎಷ್ಟಿದೆ ಅಂದ್ರೆ ಇಲ್ಲಿ ಇಷ್ಟೇ ನನ್ನ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡ್ತಿರೋದು ನಾನು. ಇಷ್ಟೇ ನನ್ನ ಕಾನ್ಸೆಪ್ಟ್ ಅಪ್ಲೈ ಮಾಡ್ತಿರೋದು. ಇನ್ನು ಇದೇನಿದೆ, ಈ ಸಿಂಪ್ಲಿಫಿಕೇಶನ್ ಏನಿದೆ, ಇದೆಲ್ಲ ನಾವು ಹೈಸ್ಕೂಲ್ ಕಲ್ತಿದ್ದೀವಿ. ತುಂಬಾ ಸಿಂಪಲ್ ಆಗಿದೆ ನೋಡಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಮಗೆ ಮಾಡ್ತಾ ಇನ್ನು ಕೂಡ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. ಏನಿದೆ ನೆಕ್ಸ್ಟ್ ಪ್ರಾಬ್ಲಮ್? ದ ಸೆಲ್ಲಿಂಗ್ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಈಸ್ ₹4800 ಅಂಡ್ ಲಾಸ್ ಈಸ್ 20%. ಫೈಂಡ್ ದ ಕಾಸ್ಟ್ ಪ್ರೈಸ್. ಒಂದು ವಸ್ತುವಿನ ಮಾರಾಟ ಬೆಲೆಯು ₹4800 ಮತ್ತು ಆದ ನಷ್ಟ 20%. ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಇವಾಗ ನಾನು ಇದನ್ನ ಫಾರ್ಮುಲಾದಲ್ಲಿ ಮಾಡ್ತೀನಿ. ಏನಿದೆ ಫಾರ್ಮುಲಾ ಇದಕ್ಕೆ? ಓಕೆ, ಏನಿದೆ ಇವಾಗ? ಏನ್ ಕೊಟ್ಟಿದ್ದಾರೆ ಇಲ್ಲಿ? ಲಾಸ್ 20% ಕೊಟ್ಟಿದ್ದಾರೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಮಾರಾಟ ಬೆಲೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೇಳಿದರೆ? ಕೊಂಡ ಬೆಲೆ ಕೊಟ್ಟಿದ್ದಾರೆ. ಈಗ ಹೇಗ್ ಮಾಡೋದು ಇವಾಗ? ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 100 ಡಿವೈಡ್ ಬೈ 100 ಮೈನಸ್ ಲಾಸ್. ಲಾಸ್ ಎಷ್ಟಿದೆ ಸ್ನೇಹಿತರೆ? ಇದು 20% ಲಾಸ್ ಇದೆ. ಇಂಟು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 4800. ಇವಾಗ ಇಸ್ ಈಕ್ವಲ್ ಟು 100 ಡಿವೈಡ್ ಬೈ 80 ಇಂಟು 4800. ಇಲ್ಲಿ 0 0 ಕ್ಯಾನ್ಸಲ್ ಆಗುತ್ತೆ. 8 ಓನ್ಲಿ 8, 8 6 48. ಅಲ್ಲಿಗೆ 100 ಇಂಟು 6 ಎಷ್ಟಾಯ್ತು? ಇದು
ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ 600 ಆಯಿತು. 100 ಇಂಟು 6 600 ಆಯಿತು. ನನ್ನ ಆಪ್ಷನ್ ಯಾವುದು? ಸಾರಿ, ಇಲ್ಲೊಂದು 0 ಇದೆ. 100 ಇಂಟು 60 ಎಷ್ಟಾಯ್ತು? 6000 ಆಯಿತು. ಅಲ್ಲಿ ನನ್ನ ಆನ್ಸರ್ ಯಾವುದಾಯ್ತು? ಆಪ್ಷನ್ ಬಿ ನನಗೆ ರೈಟ್ ಆನ್ಸರ್ ಆಗುತ್ತೆ. ಇವಾಗ ಹೇಗಾಯ್ತು ಇದು? ಇಲ್ಲಿ ನನಗೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ, ಲಾಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನನಗೆ 6000 ಬಂದಿದೆ. ಆಪ್ಷನ್ ಬಿ ಇದಕ್ಕೆ. ಅದೇ ನಾನು ಇವಾಗ ಪರ್ಸೆಂಟೇಜ್ ಮೆಥಡಲ್ಲಿ ಮಾಡಿದ್ರೆ ಹೇಗೆ ಮಾಡ್ಬೇಕು ಇದನ್ನ? ಓಕೆ, ನೋಡೋಣ. ಈಗ ನನ್ನ ಕಾಸ್ಟ್ ಪ್ರೈಸ್ ಯಾವಾಗ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸ್ನೇಹಿತರೆ? ಕಾಸ್ಟ್ ಪ್ರೈಸ್ ಯಾವಾಗಲೂ 100% ಇರುತ್ತೆ. ನಂಗೆ ಗೊತ್ತಿಲ್ಲ ಕಾಸ್ಟ್ ಪ್ರೈಸ್ 100% ಇರುತ್ತೆ, ಅದು ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ಅದು ಕಂಡುಹಿಡಿಯಬೇಕು. ಸೊ ಅದನ್ನ ನಾನು ಎಕ್ಸ್ ಅಂತ ತಗೊಳ್ತೀನಿ. ಇವಾಗ ಇಲ್ಲಿ ಅವನಿಗೆ ಲಾಸ್ ಆಗಿದೆ. ಇವಾಗ ಏನಾಗಿದೆ? ಇಲ್ಲಿ ನಷ್ಟ 20% ಆಗಿದೆ. ಅವನು 100% ಕೊಂಡ್ಕೊಂಡಿದ್ದಾನೆ. 100% ಕೊಂಡ್ಕೊಂಡಿದ್ದಾನೆ ಅವನು. ಇಲ್ಲಿ ಏನಾಗ್ತಿದೆ? ಮಾರಿದಾನೆ. ಇವಾಗ ಮಾರಿದಾಗ ಏನಾಗಿದೆ? 20% ಅವನಿಗೆ ನಷ್ಟ ಆಗಿದೆ. ಅಂದ್ರೆ ಅವನು ಎಷ್ಟು ಪರ್ಸೆಂಟೇಜ್ ಮಾರ್ದಂಗಾಯ್ತು? 80%ಗೆ ಮಾರ್ದಂಗಾಯ್ತು. ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ಏನಾಗಿತ್ತು? 25% ಲಾಭ ಆಗಿತ್ತು. ಹಾಗಾಗಿ ಅವನು 125% ಮಾರಿದಾನೆ. ಇಲ್ಲಿ ಏನಾಗಿದೆ? 20% ನಷ್ಟ ಆಗಿದೆ. ಇಲ್ಲಿ ನಷ್ಟ ಆಗಿದೆ. ಹಾಗಾಗಿ ಅವನು 80%ಗೆ ಮಾರ್ತಾ ಇದ್ದಾನೆ. 100% ಎಕ್ಸ್, 80% ಎಷ್ಟಿದೆ ಇಲ್ಲಿ? ಮಾರಿದ ಬೆಲೆ ಎಷ್ಟಿದೆ ಇಲ್ಲಿ? 4800. ನೋಡಿ, ಇಲ್ಲಿ ನಷ್ಟ 20% ಮಾರಿದಾನೆ. ನಷ್ಟ 20% ಆಗಿದೆ ಅವನಿಗೆ. ಯಾಕಾಗಿದೆ ಅಂದ್ರೆ 4800 ರೂಪಾಯಿ ಮಾರಾಟ ಮಾಡಿದ್ದಾನೆ. 80% 4800 ಆದ್ರೆ 100% ಎಷ್ಟು? ಒಂದ್ ಸೆಕೆಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಏನಾಗುತ್ತೆ? x ಇಂಟು 80 is equal to 4800 into 100. Next, x is equal to 4800 into 100 divided by 80. 0 0 ಕ್ಯಾನ್ಸಲ್ ಆಯ್ತು. 8 only 8 8 ಆಗಲಿ 48 60 ಇಂಟು 100. ಅಲ್ಲಿಗೆ x is equal to ಎಷ್ಟಾಯ್ತು ಸ್ನೇಹಿತರೆ? 6000 ಆಯ್ತು. ನೋಡಿ, ತುಂಬಾ ಸಿಂಪಲ್ ಆಗಿ ನನಗೆ ಫಾರ್ಮುಲಾದ ಅವಶ್ಯಕತೆ ಇಲ್ಲ, ನನಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ಈ ತರ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನಮಗೆ ಕಾನ್ಸೆಪ್ಟ್ ಇನ್ನೂ ನಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫಿಫ್ತ್ ಪ್ರಾಬ್ಲಮ್. A radio is bought for rupees 750 and sold for profit of 30%. Find the selling price. ಒಂದು ರೇಡಿಯೋವನ್ನು ರು 750ಕ್ಕೆ ಕೊಂಡು 30% ಲಾಭಕ್ಕೆ ಮಾರಾಟ ಮಾಡಿದರು. ಹಾಗಾದರೆ ಮಾರಿದ ಬೆಲೆ ಎಷ್ಟು? ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನನಗೆ ಏನ್ ಕೇಳಿದ್ರು? ಕೊಂಡ ಬೆಲೆ ಕೇಳಿದ್ರು. ಈ ಪ್ರಾಬ್ಲಮ್ ಏನ್ ಕೇಳಿದ್ರು? ನನಗೆ ಮಾರಿದ ಬೆಲೆ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೊಂಡ ಬೆಲೆ ಕೊಟ್ಟಿದ್ದಾರೆ, ಲಾಭ ಕೊಟ್ಟಿದ್ದಾರೆ. ಓಕೆ, ನೋಡೋಣ ಏನ್ ಫಾರ್ಮುಲಾ ಬರುತ್ತೆ ಇದಕ್ಕೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟ್ ಬರುತ್ತೆ 100 ಇಂಟು ಕಾಸ್ಟ್ ಪ್ರೈಸ್. ನೋಡಿ, ಒಂದೊಂದು ಪ್ರಾಬ್ಲಮ್ ಕೂಡ ಒಂದೊಂದು ಫಾರ್ಮುಲಾ ಇದೆ. ಇದು ನೆನ್ಪಿಟ್ಕೊಂಡ್ರೆ ನೆನ್ಪಿಟ್ಕೋಬಹುದು, ಅಥವಾ ಇನ್ನೊಂದು ಕಾನ್ಸೆಪ್ಟ್ ಮುಖಾಂತರ ಪರ್ಸೆಂಟೇಜ್ ಮುಖಾಂತರ ಗೊತ್ತಿದ್ರೆ ಹೇಗೆ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ. ಇದು ಇವಾಗ ಮಾಡೋಣ. ಸೆಲ್ಲಿಂಗ್ ಪ್ರೈಸ್ 100 ಪ್ಲಸ್ ಪ್ರಾಫಿಟ್ ಎಷ್ಟಾಗಿದೆ ಸ್ನೇಹಿತರೆ? ಪ್ರಾಫಿಟ್ 30% ಲಾಭ ಆಗಿದೆ. 30 ಡಿವೈಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್ ಎಷ್ಟಿದೆ ಇಲ್ಲಿ? 750 is equal to 130 ಡಿವೈಡ್ ಬೈ 100 ಇಂಟು 750. 0 0 ಕ್ಯಾನ್ಸಲ್ ಆಯಿತು, 0 0 ಕ್ಯಾನ್ಸಲ್ ಆಯಿತು. is equal to 13 ಇಂಟು 75. ಹೇಗೆ ಮಾಡೋದು ಇವಾಗ? 13 ಐದ್ಲಿ 65, 6 ದಶಕ, 13 ಐದ್ಲಿ 91, 91 ಪ್ಲಸ್ 6 97. ಹಾಗಾಗಿ ನನ್ನ ಆನ್ಸರ್ ಏನಾಯ್ತಿದ್ದು? 975. ಆಪ್ಷನ್ ಎ. ನಾನು ಫಾರ್ಮುಲಾ ಮುಖಾಂತರ ಮಾಡ್ತೀನಿ ಅಂದ್ರೆ ಹೀಗೆ ಮಾಡ್ಬೋದು. ಬೇಡ, ನನಗೆ ಫಾರ್ಮುಲಾ ನೆನಪಿರಲ್ಲ, ನಾನು ಕಾನ್ಸೆಪ್ಟ್ ಮುಖಾಂತರ ಮಾಡ್ತೀನಿ ಅಂದ್ರೆ ಪರ್ಸೆಂಟೇಜ್ ಮುಖಾಂತರ ನಾವು ಮಾಡ್ಬೋದು. ಅದನ್ನ ಹೇಗೆ ಮಾಡೋದು ಇವಾಗ? ಓಕೆ, ನೋಡೋಣ. ಕೊಂಡ ಬೆಲೆ ಯಾವಾಗಲೂ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಸ್ನೇಹಿತರೆ? ನಾನು ಹೇಳಿದ್ದೀನಿ, ಕೊಂಡ ಬೆಲೆ ಯಾವಾಗಲೂ 100% ಇರುತ್ತೆ. 100%ಗೆ ಎಷ್ಟು? ರೇಡಿಯೋವನ್ನು ಕೊಂಡಿದ್ದಾನೆ. ಎಷ್ಟು ಕೊಂಡಿದ್ದಾನೆ? 750 ರೂಪಾಯಿ ಕೊಂಡ ಬೆಲೆ ಕೊಟ್ಟಿದ್ದಾರೆ. ಕೊಂಡ ಬೆಲೆ ಕೊಟ್ಟಿದ್ದಾರೆ. ಕೊಂಡ ಬೆಲೆ ಎಷ್ಟಿದೆ? 100% ಇದೆ. ಅದೇ ರೀತಿಯಾಗಿ ಏನಾಗಿದೆ? ಇಲ್ಲಿ ಲಾಭ ಆಗಿದೆ. ಅವನು ತಗೊಂಡಿರೋದು 100%ಗೆ. ಅದ್ರ ಮೇಲೆ ಏನಾಗಿದೆ? ಅವನಿಗೆ 30% ಲಾಭ ಆಗಿದೆ. ಅಂದ್ರೆ ಅವ್ನು ಎಷ್ಟಕ್ಕೆ ಮಾರ್ದಂಗಾಯ್ತು? ತಗೊಂಡಿರೋದು 100ಕ್ಕೆ 30% ಲಾಭ ಆಗಿರೋ ಮಾರಿರೋದು ಎಷ್ಟು ಪರ್ಸೆಂಟೇಜಿಗೆ? 130%. 100% 750 ಆದ್ರೆ 130% ಎಷ್ಟು? ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ನಾನು. ಇವಾಗ ಏನ್ ಮಾಡ್ಬೇಕು? ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. x ಇಂಟು 100 is equal to 750 ಇಂಟು 130. ವೆರಿ ಸಿಂಪಲ್ ಇದು. ಇವಾಗ ಏನಿಲ್ಲ, ಇಷ್ಟೇ ನನ್ನ ಕಾನ್ಸೆಪ್ಟ್. ಇವಾಗ ಜಸ್ಟ್ ಸಿಂಪ್ಲಿಫಿಕೇಶನ್ ಅಷ್ಟೇ ಇರೋದು. ಇದೆಲ್ಲ ನೀವು ಈಸಿಯಾಗಿ ಮಾಡ್ತೀರಾ. 130 ಡಿವೈಡ್ ಬೈ 100,
0 ಕ್ಯಾನ್ಸಲ್ ಆಯಿತು, 0 ಕ್ಯಾನ್ಸಲ್. 75 ಇಂಟು 13 ಎಕ್ಸ್ ಈಸ್ ಈಕ್ವಲ್ ಟು 13 ಐದ್ಲಿ 65, 6 ದಶಕ 13, 7 91, 6 97. ನನ್ನ ಆನ್ಸರ್ ಏನಾಯ್ತು 975 ರೈಟ್ ಆನ್ಸರ್. ಓಕೆ, ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ನಿಮಗೆ ಇನ್ನೂ ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಏನಿದೆ ನೆಕ್ಸ್ಟ್ ಪ್ರಾಬ್ಲಮ್? ದ ಕಾಸ್ಟ್ ಪ್ರೈಸ್ ಈಸ್ ₹3600 ಅಂಡ್ ಲಾಸ್ 25%. ಫೈಂಡ್ ದ ಸೆಲ್ಲಿಂಗ್ ಪ್ರೈಸ್. ಕೊಂಡ ಬೆಲೆಯು ₹3600 ಮತ್ತು ಅದರ ನಷ್ಟ ಶೇಕಡ 25. ಹಾಗಾದರೆ ಮಾರಿದ ಬೆಲೆ ಕೇಳಿದರೆ ಒಂದ್ ಸೆಕೆಂಡ್, ಇದಕ್ಕೆ ಬೇರೆ ಫಾರ್ಮುಲಾ ಇದೆ. ಏನಿದೆ ಫಾರ್ಮುಲಾ ಇದಕ್ಕೆ? ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಮೈನಸ್ ಲಾಸ್ ಡಿವೈಡೆಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಹೇಗೆ ಮಾಡೋದು ಇದನ್ನ? ಓಕೆ, ಬರ್ಕೊಳ್ಳೋಣ. ಏನ್ ಡಾಟಾ ಇದೆ ಅದನ್ನು ಹಾಗೆ ಬರ್ಕೊಳ್ಳೋಣ. 100 ಮೈನಸ್ ಲಾಸ್ ಆಗಿದೆ, ಇಲ್ಲಿ 25% ಲಾಸ್ ಆಗಿದೆ, ಇಲ್ಲಿ 25 ಡಿವೈಡ್ ಬೈ 100 ಇಂಟು ಕಾಸ್ಟ್ ಪ್ರೈಸ್. ಇಷ್ಟೇ ಸ್ನೇಹಿತರೆ, ಕಾಸ್ಟ್ ಪ್ರೈಸ್ ಇಲ್ಲಿ 3600 ಇದೆ, 3600. ನೆಕ್ಸ್ಟ್ 100ರಲ್ಲಿ 25 ಕಳೆದ್ರೆ ಎಷ್ಟಾಯ್ತು? ಇಲ್ಲಿ 75 ಡಿವೈಡ್ ಬೈ 100 ಇಂಟು 3600. 2 ಕ್ಯಾನ್ಸಲ್ ಆಯ್ತು. ಇವಾಗ ಏನಿದೆ ಇಲ್ಲಿ? 75 ಇಂಟು 36. ಇವಾಗ ಹೇಗ್ ಮಾಡೋದು? 75 ಇಂಟು 36 ಹೇಗ್ ಮಾಡೋದು? ನಮಗೆ 75 ಟೇಬಲ್ ಬರಲ್ಲ, 36 ಟೇಬಲ್ ಬರಲ್ಲ. ಓಕೆ, ಇದನ್ನ ಹೇಗ್ ಮಾಡ್ಬೋದು ಅಂದ್ರೆ, ಈಗ 75ರಿಂದ 6 ಮಾಡ್ತೀನಿ. ಹೇಗ್ ಮಾಡೋದು? 75 ಎರಡು ಎಷ್ಟು ಸ್ನೇಹಿತರೆ? 75 ಡಬಲ್ ಎಷ್ಟಾಗುತ್ತೆ? 150. ಇವಾಗ ನನಗೆ 25 ಎರಡು 150 ಅಂದ್ರೆ 150 3 ಸಲ ಮಾಡಿ. ಎಷ್ಟಾಯ್ತು ಅಲ್ಲಿಗೆ? 150 300 450. ಅಲ್ಲಿಗೆ 75 ಆಗಲಿ ಎಷ್ಟಾಯ್ತು? ಇದು 450. 0 ಬರ್ಕೊಳ್ಳಿ. 45 ದಶಕ ಕ್ಯಾರಿ. 75 ಮೂರ್ಲಿ ಎಷ್ಟು? 75 ಎರಡ್ಲಿ 150, 75 ಮೂರ್ಲಿ 225, 225 ಕೂಡಿಸ್ಕೊಳ್ಳಿ ಇದನ್ನು. 5 5 10 0 ದಶಕ 1, 4 5 6 1 7 2. ಅಲ್ಲಿಗೆ ಎಷ್ಟಾಯ್ತು? ಇದು 2700 ರೂಪಾಯಿ ಆಯ್ತು. ಅಲ್ಲಿಗೆ ಅವನು ಕೊಂಡ್ಕೊಂಡಿರೋದು 3600 ರೂಪಾಯಿಗೆ, ಮಾರ್ತಾ ಇರೋದು ಎಷ್ಟು? 2700 ರೂಪಾಯಿಗೆ. ಹಾಗಾಗಿ ಅವನಿಗೆ ಇಲ್ಲಿ ಏನಾಗಿದೆ? ಇಲ್ಲಿ 25% ನಷ್ಟ ಆಗಿದೆ. ಓಕೆ, ಇದನ್ನ ಇವಾಗ ಪರ್ಸೆಂಟೇಜ್ ಮೆಥಡ್ ಅಲ್ಲಿ ಮಾಡೋಣ. ಹೇಗ್ ಮಾಡೋದು ನೋಡೋಣ. ಪರ್ಸೆಂಟೇಜ್ ಮೆಥಡ್ ಅಲ್ಲಿ ಹೇಗ್ ಮಾಡೋದು ಇವಾಗ? ಓಕೆ, ಕೊಂಡ ಬೆಲೆ ಯಾವಾಗಲೂ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಂತ ಹೇಳಿದ್ದೀನಿ ನಾನು? 100% ಇರುತ್ತೆ. 100ಕ್ಕೆ 3600 ಆದ್ರೆ ಇಲ್ಲಿ ಏನಾಗಿದೆ? ಇಲ್ಲಿ ಅವನಿಗೆ 25% ನಷ್ಟ ಆಗಿದೆ. ಅವ್ನು ತಗೊಂಡಿರೋದು 100%ಗೆ 25% ನಷ್ಟ ಆಗಿದೆ ಅಂದ್ರೆ ಅವ್ನು ಎಷ್ಟು ಪರ್ಸೆಂಟೇಜ್ ಮಾರಿದಾನೆ ಸ್ನೇಹಿತರೆ? 100ರಲ್ಲಿ 25 ತೆಗೆದ್ರೆ ಎಷ್ಟಾಯ್ತು? 75%. ಅವನು 75%ಗೆ ಮಾರಿದಾನೆ. ಎಷ್ಟಕ್ಕೆ ಗೊತ್ತಿಲ್ಲ ನನಗೆ, ಪರ್ಸೆಂಟೇಜ್ ಅಲ್ಲಿ ಗೊತ್ತು, ಅದೇ ನನಗೆ ರುಪೀಸ್ ಅಲ್ಲಿ ಗೊತ್ತಿಲ್ಲ. ಅದು ಇವಾಗ ನಾನು ಕಂಡುಹಿಡಿಯೋಣ. ಓಕೆ, ನೋ ಪ್ರಾಬ್ಲಮ್. x ಇಂಟು 100 ಇಸ್ ಈಕ್ವಲ್ ಟು 3600 ಇಂಟು 75. x is equal to 3600 into 75 divided by 100. 0 ಕ್ಯಾನ್ಸಲ್ ಆಯ್ತು. 36 ಇಂಟು 75 ಮಾಡಿದ್ರೆ ಎಷ್ಟಾಗುತ್ತೆ? 36 ಇಂಟು 75 ಮಾಡಿದ್ರೆ ಎಷ್ಟಾಗುತ್ತೆ? x is equal to 2700 ಆಗುತ್ತೆ. ಅಲ್ಲಿ ನನ್ನ ಆಪ್ಷನ್ ಯಾವುದು? ಆಪ್ಷನ್ ಸಿ ರೈಟ್ ಆನ್ಸರ್ ಇದಕ್ಕೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ನೀವು ಫಾರ್ಮುಲಾ ಮೆಥಡ್ ಮಾಡಕ್ ಹೋದ್ರೆ ಸುಮಾರು ಫಾರ್ಮುಲಾ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನಿಮಗೆ ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದ್ರೆ ನೀವು ಈ ತರ ಕಾನ್ಸೆಪ್ಟ್ ಮುಖಾಂತರ ಅರ್ಥ ಮಾಡ್ಕೊಂಡು ನೀವು ಪರ್ಸೆಂಟೇಜ್ ಮೆಥಡ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಬನ್ನಿ ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನಿದೆ. ಓಕೆ, ಬೈ ಸೆಲ್ಲಿಂಗ್ ಎನ್ ವಾಚ್ ಫಾರ್ ₹15,300 a man loses 10%. At what percent should he sell it to gain 20%? ಒಬ್ಬ ವ್ಯಕ್ತಿ ಒಂದು ಗಡಿಯಾರವನ್ನು 5,300ಕ್ಕೆ ಮಾರಾಟ ಮಾಡಿ 10% ನಷ್ಟ ಹೊಂದುತ್ತಾನೆ. ಹಾಗಾದ್ರೆ 20% ಲಾಭ ಗಳಿಸಲು ಅದನ್ನು ಎಷ್ಟಕ್ಕೆ ಮಾರಾಟ ಮಾಡಬೇಕು? ಓಕೆ, ಇಲ್ಲಿ ಏನಿದೆ? ಇಲ್ಲಿ ಒಬ್ಬ ವ್ಯಕ್ತಿ 10% ನಷ್ಟ ಮಾಡ್ಕೊಂಡಿದ್ದಾನೆ. ಇಲ್ಲಿ ಅಂದ್ರೆ ಅವನು ವಾಚ್ ಎಷ್ಟಕ್ಕೆ ಮಾರಿದಾನೆ? 90% ಮಾರಿದಾನೆ. ಪರ್ಸೆಂಟ್ 90. ಹಾಗಾದ್ರೆ ಮಾರಾಟ ಬೆಲೆ ಎಷ್ಟು? 15,300. ನನ್ನ ಕ್ವಶನ್ ಏನಿಲ್ಲಿ, ಅವನು ಎಷ್ಟು ಕೊಂಡ್ಕೊಂಡಿದ್ದಾನೆ ಕೇಳಿಲ್ಲ. ಅವನಿಗೆ ಆ ವಾಚ್ ಮೇಲೆ 20% ಲಾಭ ಬರ್ಬೇಕಂತೆ. ಹಾಗಾದ್ರೆ ಅವನು ಎಷ್ಟು ಮಾರಾಟ ಮಾಡಬೇಕು ಅಂತ ಕೇಳ್ತಿದ್ದಾರೆ ಇಲ್ಲಿ. ಇದನ್ನ ನಾನು ಫಾರ್ಮುಲಾ ಮೆಥಡ್ ಮಾಡಿ ತೋರಿಸ್ತೀನಿ. ಫಾರ್ಮುಲಾ ಮೆಥಡ್ ಮಾಡಿದ್ರೆ ಎಷ್ಟು ಲೆಂತಿ ಆಗುತ್ತೆ, ಅದೇ ನಾನು ಪರ್ಸೆಂಟೇಜ್ ಮುಖಾಂತರ ಮಾಡಿದ್ರೆ ಎಷ್ಟು ಸಿಂಪಲ್ ಆಗಿ ಬರುತ್ತೆ. ಇದರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ನೋಡೋಣ. ಓಕೆ, ಇದನ್ನ ಫಸ್ಟ್ ನಾನು ಫಾರ್ಮುಲಾ ಮೆಥಡ್ ಅಲ್ಲಿ ಓಕೆ, ಇದನ್ನ ನಾನು ಫಸ್ಟ್ ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಫಸ್ಟ್ ಏನು ಹೇಳಿದ್ದಾರೆ ಇಲ್ಲಿ? ಮಾರಾಟ ಬೆಲೆ ಕೊಟ್ಟಿದ್ದಾರೆ, ನಷ್ಟ ಕೊಟ್ಟಿದ್ದಾರೆ. ಫಸ್ಟ್ ಇದನ್ನ ನಾನು ಏನ್ ಕಂಡುಹಿಡ್ಕೋಬೇಕು? ಫಸ್ಟ್ ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೋಬೇಕು. ಮೊದಲು ನಾನು ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೊಂಡು ಅದಾದ್ಮೇಲೆ ನಾನು 20% ಲಾಭ ಗಳಿಸಬೇಕಾದ್ರೆ ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಫಾರ್ಮುಲಾ ಮೆಥಡ್ ಅಲ್ಲಿ ಮೆಥಡ್ 1 ಅಲ್ಲಿ
ಹೇಗೆ ಮಾಡ್ಬೇಕು ಇವಾಗ? ಕಾಸ್ಟ್ ಪ್ರೈಸ್ ಬೇಕು. ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು 100 ಡಿವೈಡ್ ಬೈ 100 ಮೈನಸ್ ಲಾಸ್ ಆಗಿದೆ ಅಲ್ವಾ, ಹಾಗಾಗಿ ಮೈನಸ್ ಲಾಸ್ ಇಂಟು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸ್ನೇಹಿತರೆ? 15,300 ಇದೆ. 15,300 ಇದೆ. ಇಸ್ ಈಕ್ವಲ್ ಟು 100 ಡಿವೈಡ್ ಬೈ 90 ಇಂಟು 15,300. 1010 ಕ್ಯಾನ್ಸಲ್ ಆಯಿತು. 9 only 9 only 9 9 6 ಇಲ್ಲಿ 6 ಬಂತು, 63 ಆಯ್ತು. 9 7 63, 0 ಹಾಗೆ ಬರ್ಕೊಳ್ಳಿ. ಏನಾಯ್ತು ಇಲ್ಲಿ? 100 ಇಂಟು 170 ಎರಡು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ ಸ್ನೇಹಿತರೆ? 17,000 ಆಯ್ತು. ಕಾಸ್ಟ್ ಪ್ರೈಸ್ ಎಷ್ಟಾಯ್ತು? 17,000 ಆಯ್ತು. ಇವಾಗ ಈ ಕಾಸ್ಟ್ ಪ್ರೈಸ್ ತಗೊಂಡು 20% ಲಾಭ ಬರಬೇಕು ಅಂದ್ರೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದಾರೆ. ಇವಾಗ ಮಾಡೋಣ. ಈಗ ನನಗೆ ಏನ್ ಬೇಕು? ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 100 ಪ್ಲಸ್ ಎಷ್ಟು ಪರ್ಸೆಂಟ್ ಲಾಭ ಬರ್ಬೇಕಂತೇಳಿ 20 ಇಲ್ಲಿ ಬರ್ಕೊಳ್ಳಿ, ಡಿವೈಡ್ ಬೈ 100 ಇಂಟು 17,000. ಈ ಸೇಲ್ ಕಾಸ್ಟ್ ಪ್ರೈಸ್ ಇದೆಯಲ್ಲ, ಇಲ್ಲಿ ಕಾಸ್ಟ್ ಪ್ರೈಸ್ ಬರ್ಕೊಳ್ಳಿ. ಫಾರ್ಮುಲಾ ಸೇಮ್ ಫಾರ್ಮುಲಾ, ಇದು ಬೇರೆ ಏನೂ ಇಲ್ಲ. ಇಸ್ ಈಕ್ವಲ್ ಟು 100 ಪ್ಲಸ್ 20 120 ಡಿವೈಡ್ ಬೈ 100 ಇಂಟು 17,000 ಇಸ್ ಈಕ್ವಲ್ ಟು 20 ಕ್ಯಾನ್ಸಲ್ ಆಯ್ತು. 120 ಇಂಟು 17 170 ಇದು. ಇಲ್ಲಿ 20 ಹಾಗೆ ಬರ್ಕೊಳ್ಳಿ, ಇಲ್ಲಿ 20 ಹೀಗೆ ಬರ್ಕೊಳ್ಳಿ. 17 2 34, 3 ದಶಕ, 17 1 17 3 20. ನನ್ನ ಆನ್ಸರ್ ಎಷ್ಟಾಯ್ತು ಸ್ನೇಹಿತರೆ? 20,400. ಆಪ್ಷನ್ ಡಿ. ಇವಾಗ ನಾನು ಫಾರ್ಮುಲಾ ಮೆಥಡ್ ಮಾಡಬೇಕು ಅಂದ್ರೆ ಇಲ್ಲಿ ಎರಡು ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ನಾನು ಫಸ್ಟ್ ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೊಂಡು ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಬೇಕು. 20% ಲಾಭಕ್ಕಂದ್ರೆ ಎಷ್ಟು ಹೇಗೆ ಮಾಡಬೇಕು ಅಂದ್ರೆ ಫಸ್ಟ್ ಕಾಸ್ಟ್ ಪ್ರೈಸ್ ಕಂಡುಹಿಡ್ಕೊಂಡು ಆಮೇಲೆ ಸೆಲ್ಲಿಂಗ್ ಪ್ರೈಸ್ ಫಾರ್ಮುಲಾ ಹಾಕಿ ನಾನು ಸೆಲ್ಲಿಂಗ್ ಪ್ರೈಸ್ ನ ಕಂಡುಕೋಬೇಕು. ಅದೇ ಈ ಪ್ರಾಬ್ಲಮ್ ನಾನು ಪರ್ಸೆಂಟೇಜ್ ಮೆಥಡ್ ಅಲ್ಲಿ ಮಾಡಕ್ ಹೋದ್ರೆ ನನಗೆ ಇಷ್ಟು ಬರೋದೇ ಇಲ್ಲ. ನಾನು ನಿಮಗೆ ತೋರಿಸ್ತೀನಿ, ಇದರಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ, ಇವಾಗ ಇಲ್ಲಿ ಏನಾಗಿದೆ, ಒಬ್ಬ ವ್ಯಕ್ತಿ 10%ಗೆ ಮಾರ್ತಾ ಇದ್ದಾನೆ, 15,300ಕ್ಕೆ ಮಾರಿದ್ದಾನೆ. ಅಲ್ಲಿಗೆ 10% ಲಾಸ್ ಆಗಿದೆ. 10% ಲಾಸ್ ಆಗಿದೆ. 100ರಲ್ಲಿ 10% ಲಾಸ್ ಆಗಿದೆ ಅಂದ್ರೆ ಅವ್ನು ಮಾರ್ತಾ ಇರೋದು ಎಷ್ಟಿಗೆ ಸ್ನೇಹಿತರೆ? 100ರಲ್ಲಿ 10% ಲಾಸ್ ಆಗಿದೆ ಅಂದ್ರೆ ಅವನು ಎಷ್ಟು ಪರ್ಸೆಂಟೇಜಿಗೆ ಮಾರ್ತಿದ್ದಾನೆ? 90%ಗೆ ಮಾರ್ತಾ ಇದ್ದಾನೆ. ಇವಾಗ ಏನ್ ಬೇಕಂತ ಅವನಿಗೆ? 20% ಲಾಭ ಬೇಕಂತೆ. 100ರಲ್ಲಿ ಅವನಿಗೆ 100 ಅಂದ್ರೆ ಏನು? ಕಾಸ್ಟ್ ಪ್ರೈಸ್ ಇದು. 100ರಲ್ಲಿ ಅವನಿಗೆ 20% ಏನ್ ಬೇಕಂತೆ? ಲಾಭ ಬೇಕಂತೆ. ಅಂದ್ರೆ ಎಷ್ಟಕ್ಕೆ ಮಾರ್ಬೇಕು ಅವನು? ಇವನಿಗೆ 20% ಲಾಭ ಬೇಕು, ನಾನು ಎಷ್ಟಕ್ಕೆ ಮಾರ್ಬೇಕು ಅವನು? 120%ಗೆ ಮಾರಬೇಕು. 120%ಗೆ ಮಾರಬೇಕು. ಓಕೆ, ಇದನ್ನೇ ನೋಡೋಣ. ಇವಾಗ ಇಲ್ಲಿ ಏನಾಗಿದೆ? ಇಲ್ಲಿ 10% ಲಾಸ್ ಆಗಿದೆ ಅಂದ್ರೆ ಮಾರಿರೋದು ಎಷ್ಟಕ್ಕೆ? ಇವಾಗ 90%ಗೆ ಮಾರಿದಾನೆ. 90% ಎಷ್ಟಿದೆ ಇಲ್ಲಿ? 15,300 ಆದ್ರೆ 90% 15,300 ಆದ್ರೆ ಇವಾಗ ಏನ್ ಬೇಕಂತ ಅವನಿಗೆ? 20% ಲಾಭ ಬೇಕಂತೆ. ಹೇಗ್ ಮಾಡೋದು ಇವಾಗ? 120% ಎಷ್ಟು ನೋಡಿ? ವೆರಿ 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 ಸಿಂಪಲ್ ಇದು. 90% 15,300 ಆದ್ರೆ 120% ಎಷ್ಟು? ಮುಗೀತು. ನನಗೆ ಇವಾಗ ಸಿಂಪ್ಲಿಫೈ ಮಾಡೋದು ಅಷ್ಟೇ ಕೆಲಸ. ಇಲ್ಲಿ ಏನು ಅಪ್ಲೈ ಮಾಡೋದಿಲ್ಲ, ಏನು ಫಾರ್ಮುಲಾ ಇಲ್ಲ. ನನ್ನ ಕಾನ್ಸೆಪ್ಟ್ ಮುಗೀತು. ಇವಾಗ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಇವಾಗ x ಇಂಟು 90, ಈ ಪರ್ಸೆಂಟೇಜ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. x ಇಂಟು 90 ಇಸ್ ಈಕ್ವಲ್ ಟು 15,300 ಇಂಟು 120. ಓಕೆ, x ಇಸ್ ಈಕ್ವಲ್ ಟು 15,300 ಇಂಟು 120 ಡಿವೈಡ್ ಬೈ 90. 0 ಕ್ಯಾನ್ಸಲ್ ಆಯ್ತು. 9 only 9 only 9 15 9 ಕಳೆದ್ರೆ 6 ಉಳಿಯುತ್ತೆ. 9 7 63, 170 ಇಂಟು 120. x is equal to 20 ಹಾಗೆ ಬರ್ಕೊಳ್ಳಿ. 17 2 34, 3 ದಶಕ, 17 1 17 17 3 20. ನೋಡಿ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿ ನನಗೆ ಆನ್ಸರ್ ಸಿಕ್ತು. ಆಪ್ಷನ್ ಡಿ ಇದಕ್ಕೆ. ನೋಡಿ, ವೆರಿ ಸಿಂಪಲ್ ಆಗಿ ನಿಮಗೆ ಪರ್ಸೆಂಟೇಜ್ ಮುಖಾಂತರ ನೀವು ಕಲಿತ್ರೆ ತುಂಬಾ ಈಸಿಯಾಗಿ ಆನ್ಸರ್ ಸಿಗುತ್ತೆ. ನಿಮಗೆ ಯಾವುದೇ ಫಾರ್ಮುಲಾ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ಇಲ್ಲಿ. ಓಕೆ ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ಲೆವೆಲ್ 2 ಪ್ರಾಬ್ಲಮ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಚೀವರ್ಸ್ ಶೌರ್ಯ ಅಂತ ಹೇಳಿ. ಅದರಲ್ಲಿ ನಮ್ಮ PDFs, ನೋಟ್ಸ್, ಮೆಟೀರಿಯಲ್ಸ್ ಎಲ್ಲದೂ ಕೂಡ ನಿಮಗೆ ಅದರಲ್ಲಿ ಇರುತ್ತೆ. ಅದ್ರ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ದಯವಿಟ್ಟು ಜಾಯಿನ್ ಆಗಿ ಅದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.